ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಮತ್ತು ಯಾರು ಕೂಡ ಹ್ಯಾಡ್ಸ್ನ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಹ್ಯಾಡ್ಸ್ ಸಮೇತ ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಸ್ಬೆಂಡ್ಗೆ ಏನೇನು ಬೇಕು ಎಲ್ಲನೂ ಕೂಡ ಮಾಡಿಕೊಟ್ಬಿಟ್ಟು ಟಿಫನ್ನು ಊಟ ಎಲ್ಲನೂ ಕೂಡ ನಾನು ಬರಬಾರ್ದು ಅಂತ ಅಂದ್ಕೊಂಡೆ. ಇದು ಫ್ರೆಂಡ್ಸ್ದು ಎಂಗೇಜ್ಮೆಂಟ್ ಇದೆ. ಅವತ್ತು ಸುಮಾರು ಸಲ 4-5 ಸಲ ಫೋನ್ ಮಾಡಿದ್ಲು. ಅದಕ್ಕೆ ಹಸ್ಬೆಂಡು ಹೋಗ್ಬಿಟ್ಟು ಬರೋಗು ನನ್ನ ಕೈಲಿ ಬರೋಕ್ಕಾಗಲ್ಲ, ಅವ್ರಿಗೆ ಫಸ್ಟೇ ಕಾಲೇಟಾಗಿದೆ ಅಲ್ವಾ, ನಾನು ಹೋಗಲ್ಲ ಅಂತ ಅಂದೆ. ಆದರೆ ಅವರು ಫ್ರೆಂಡ್ ಅಲ್ವಾ ಹೋಗಿದ್ದು ಬರೋಗು ಅಂತ ಹೇಳಿದ್ರು. ಅದು ಅಲ್ಲದೆ ನನಗೆ ಭಾನುವಾರ ಆಗಿರೋದ್ರಿಂದ ನಾನು ಹೋದೆ ಅಷ್ಟೇ. ಬೇರೆ ವಾರ ಆಗಿದ್ದರೆ ಮಕ್ಕಳಿಗೆ ಸ್ಕೂಲ್ ಇತ್ತು ಅಲ್ವಾ, ಅದಕ್ಕೋಸ್ಕರ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಆದರೆ ಭಾನುವಾರ ಆಗಿರೋದ್ರಿಂದ ಮಕ್ಕಳು ಮತ್ತು ನಾನು ಇಬ್ಬರು ಕೂಡ ಇಲ್ಲಿ ಬಸ್ಸಲ್ಲಿ ಬಂದುಬಿಟ್ಟು ಅಮ್ಮನ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಫ್ರೆಂಡ್ಸ್ ಮನೆಗೆ ಹೋದೆ. ಅವಳು ನಂಜನಗೂಡಿಗೆ ಅಂತ ಹೋಗಿದ್ಲು. ಅವಳು ಕೂಡ ಬಂದು ರೆಡಿ ಆಗ್ತಾಯಿದ್ಲು. ಆಮೇಲೆ ಅವರು ಮತ್ತು ನಾನು ಅವ್ರ ಹಸ್ಬೆಂಡ್ ಜೊತೆ ಬಂದು ಬೈಕಲ್ಲಿ. ಇದೇ ಛತ್ರ ನೋಡಿ, ಇದು ಯಾರೂ ಕೂಡ ಇನ್ನೂ ಒಂದು ಫಂಕ್ಷನ್ ಮಾಡಿಲ್ಲ. ಈಗ ಹೊಸ್ದಾಗಿ ಓಪನ್ ಆಗಿರೋದು ಈಗ ಒಂದು 3 ದಿನ ಆಗೈತೆ ಓಪನ್ ಆಗಿ ಅಷ್ಟೇ. ಯಾರೂ ಒಬ್ಬರು ಒಂದು ಫಂಕ್ಷನ್ ಕೂಡ ಮಾಡಿಲ್ಲ. ಇದೇ ಫಸ್ಟ್ನೇ ಫಂಕ್ಷನ್ನು ಇಲ್ಲಿ ನಡೀತಾ ಇರೋದು. ನನ್ನ ಫ್ರೆಂಡ್ಸ್ದು ಪಲ್ಲವಿ ಅಂತ ನಮ್ಮ ಕ್ಲಾಸ್ಮೇಟು, ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಯಾರು ಇದಕ್ಕೂ ಕೂಡ ನಾನು ಹೋಗಿಲ್ಲ ಇಲ್ಲಿವರೆಗೂ ಕೂಡ. ಯಾವ ಫ್ರೆಂಡ್ಸ್ ಎಂಗೇಜ್ಮೆಂಟ್ಗೆ ಆಗಲಿ ಮದುವೆಗೆ ಆಗಲಿ ಇಲ್ಲಿವರೆಗೂ ಯಾರಿಗೂ ಹೋಗಿಲ್ಲ. ಯಾಕೆ ಅಂದರೆ ಅವ್ರ ಊರು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅವರು ಛತ್ರ ಎಲ್ಲಿದೆ ಏನು ಅಂತ ಅಷ್ಟು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಯಾರ ಎಂಗೇಜ್ಮೆಂಟ್ಗೂ ಹೋಗಿಲ್ಲ. ಇನ್ನೊಬ್ಬರು ಫ್ರೆಂಡ್ಸ್ ಇದ್ದಾರೆ, ಅವ್ರ ಎಂಗೇಜ್ಮೆಂಟಿಗೆ ಮಾತ್ರ ನಾನು ಹೋಗಿದ್ದೆ ಅಷ್ಟೇ. ಇದೇ ಫಸ್ಟ್ ಇವ್ರ ಎಂಗೇಜ್ಮೆಂಟ್ಗೆ ಅಂತ ಬಂದಿರೋದು. ಅದು ನಮ್ಮೂರು ತುಂಬ ದೂರ ಆಗಿರೋದ್ರಿಂದ ಅಷ್ಟು ನಮಗೆ ಬರೋಕ್ಕಾಗೋದೇ ಇಲ್ಲ. ಆದರೆ ನಮಗೆ ರೂಟು ಕೂಡ ಅಷ್ಟು ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಯಾರ ಮದುವೆಗೂ ಹೋಗಿಲ್ಲ. ನಮ್ಮೂರಲ್ಲಿ ನಮ್ಮ ಫ್ರೆಂಡ್ಸ್ಗಳ ಮದುವೆ ಏನಾದರೂ ಎಂಗೇಜ್ಮೆಂಟ್ ಏನಾದರೂ ನಡೆದ್ರೆ ಮಾತ್ರ ಹೋಗ್ತೀನಿ ಅಷ್ಟೇ. ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ. ಅದು ಅಲ್ಲದೆ ಭಾನುವಾರ ಬೇರೆ ಇತ್ತು. ಹಸ್ಬೆಂಡ್ಗೆ ಕಾಲು ಲೇಟಾಗಿತ್ತು ಅಲ್ವಾ, ಅದಕ್ಕೆ ಹೋಗಬಾರ್ದು ಅಂತ ಅಂದ್ಕೊಂಡೆ. ಆದರೆ ಹೋಗಿದ್ದು ಬರೋಗು ಅಂತ ಅವರೇ ಬಲವಂತ ಮಾಡಿ ಕಳಿಸಿದ್ದು. ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೊಂಟೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ನನಗಂತೂ ಫುಲ್ಲು ಬಸ್ಸಲ್ಲಿಗೆ ಲೇಟ್ ಆಗ್ತಾಯಿತ್ತು. ಅದು ಅಲ್ಲದೆ ನಮ್ಮದು ತುಂಬ ದೂರ ಆಗಿರೋದ್ರಿಂದ ಕರೆಕ್ಟಾಗಿ ನಮಗೆ ಬಸ್ಸು ಕರೆಕ್ಟಾಗಿ ಸಿಗಲ್ಲ ನನಗೆ. ನಾನು ಆ ಕಡೆಯಿಂದ 8 ಗಂಟೆಗೆ ಬಸ್ಸಿಗೆ ಬಂದರೆ ಇನ್ನು ಈ ಕಡೆಯಿಂದ 5:15 ಬಸ್ಸು ಲಾಸ್ಟು. ಅದು ಅಲ್ಲದೆ ಮೈಸೂರಿಂದ ಮಂಡ್ಯ ತನಕ ಹೋಗಬೇಕು ಅಂದರೆ ತುಂಬ ದೂರ ಆಗಿಬಿಡುತ್ತೆ. ನಾನು ಹೇಳ್ತಾ ಇದ್ದೆ 1 ಗಂಟೆಗೆ ಅದು ಸ್ಟಾರ್ಟ್ ಆಗಿದ್ದು. ಇದು ಶಾಸ್ತ್ರ ಎಲ್ಲ ಹೂವು ಎಲ್ಲ ಮುಡಿಸಿ ಇದೆಲ್ಲ ಮಾಡ್ತಾರೆ. ಎಳೆ ಎಲ್ಲ ತಗೊಂಡು ಶಾಸ್ತ್ರ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಯ್ತದೆ ಅಂತ ಅಂದ್ಕೊಳ್ತಿದ್ದೆ. ನನಗೆ ಅಲ್ಲೇ ಫುಲ್ಲು 3:15 ಆಗಿಬಿಟ್ಟಿತ್ತು. ಇನ್ನೂ ಕೂಡ ಹುಡುಗನ ಕರೆಸಿ ರಿಂಗ್ ಹಾಕಿ ಶಾಸ್ತ್ರ ಇನ್ನೂ ಆಗ್ತಾನೇ ಇರಲಿಲ್ಲ. ಆಮೇಲೆ ಇನ್ನು ಹೋದರೆ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಹಾಗೆ ಎಲ್ಲ ಮುಗಿಯೋ ತನಕ ಅಲ್ಲೇ ಇದ್ದೆ. ಇವಾಗ ಶಾಸ್ತ್ರ ಎಲ್ಲ ನಡೀತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಹಳ್ಳಿಗಳ ಕಡೆ ಈ ಥರನೇ ಶಾಸ್ತ್ರ ಎಲ್ಲ ಮಾಡ್ತಾರೆ. ಒಂದೇ ಸಲ ಛತ್ರದಲ್ಲೇ ಇಳೆ ಶಾಸ್ತ್ರ ಮತ್ತು ಇನ್ನೊಂದು ಏನೋ ಹೇಳ್ತಾರೆ, ಅದೆಲ್ಲ ಒಂದೇ ಸಲ ಮಾಡಿಬಿಡ್ತಾರೆ. ಮದುವೆಗೆ ಏನಿದ್ರು ಬರೀ ತಾಲಿ ಕಟ್ಸೋದೊಂದು ಇಟ್ಕೊಳ್ತಾರೆ ಅಷ್ಟೇ. ನಾವು ಹೋಗ್ಬೇಕು ಕೆಳಕ್ಕೆ ತಗೋಬೇಕು ಅಂತ ಹಿಂಗ ಹಾಗೆ ಥರ ನಾವು ವಿಡಿಯೋ ಮಾಡೋದು ಬೇರೆ
ಹೋಗು ಹುಡಿಕಂತ ಪೂಜೆ ಮಾಡ್ತಾರಲ್ಲ ಅವತ್ತ ಅಕ್ಕ ತಗೋ ಕೊಟ್ಬಿಡು. ಆ ಕಡೆ ಈ ಕಡೆ ಹೋದ್ರೆ ಆ ಕಡೆ ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಇಬ್ಬರು ಕೂಡ ನಿಂತ್ಕೊಂಡು ಅವ್ರ ಕತ್ತಿಗೆ ಇವ್ರ ಹಾರ ಹಾಕಿ ಇವ್ರ ಕತ್ತಿಗೆ ಅವ್ರ ಹಾರ ಹಾಕಿ ಇಳೆ ಎಲ್ಲನೂ ಕೂಡ ಇದೆಲ್ಲ ತಟ್ಟೆ ಎಲ್ಲ ಬದಲಾಯಿಸ್ಕೊಳ್ತಾರೆ. ನೀವೇ ನೋಡ್ತಾ ಇರ್ಬೋದು. ಅವರು ಪೂಜೆ ಎಲ್ಲ ಮಾಡಿಬಿಟ್ಟು ಯಜಮಾನ್ರುಗಳು ಇರ್ತಾರೆ ಅಲ್ವಾ, ಊರ ಯಜಮಾನ್ರುಗಳೆಲ್ಲ ಇರ್ತಾರೆ ಅಲ್ವಾ, ಅವ್ರಿಗೆಲ್ಲರಿಗೂ ಕೂಡ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಕೊಟ್ಬಿಟ್ಟು ಇದು ಮಾಡ್ತಾರೆ. ಇದೇ ಥರ ಮಾಡೋದು. ಆದರೆ ನಾವು ಮದುವೆ ಆದಾಗ ನಮಗೆ ಏನೂ ಅರ್ಥನೇ ಆಗ್ತಾಯಿದ್ದಿಲ್ಲ. ಅದ್ರ ಬಗ್ಗೆನೂ ಕೂಡ ನಂಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾನು ಈಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಅಲ್ವಾ, ಆವಾಗ ಗೊತ್ತಾಯಿತು ಈ ಥರ ಊರ ಯಜಮಾನ್ರು ಇವ್ರ ಕಡೆ ಯಜಮಾನ್ರು ಎಲ್ಲ ಸೇರಿಕೊಂಡು ಮತ್ತು ಅವರಪ್ಪ ಮತ್ತು ಹುಡುಗಿಯವರಪ್ಪ ಇಬ್ಬರನ್ನೂ ಕೂಡ ನಿಲ್ಲಿಸ್ಬಿಟ್ಟು ಇದು ಮಾಡ್ಕೊಳ್ತಾರೆ. ನೀವೇ ನೋಡ್ತಾ ಇದ್ದೀರಿ ಅಲ್ವಾ, ಹುಡುಗಿಯವರಪ್ಪ ಮತ್ತು ಹುಡುಗವರಪ್ಪ ಇಬ್ಬರು ಕೂಡ ನಿಂತ್ಕೊಂಡು ಇದು ಬದಲಾಯಿಸ್ಕೊಳ್ತಾ ಇದ್ದಾರೆ. ಮತ್ತು ಹುಡುಗಿ ಕೂಡ ಈಗ ಬಂದರು. ನಾನಂತೂ ಅಯ್ಯೋ ಟೈಮ್ ಆಗುತ್ತೆ ಹೋಗ್ತೀನಿ ಅಂತ ಹೇಳ್ತಾಯಿದ್ದೆ. ಅಯ್ಯೋ ಕೊನೆವರೆಗೂ ಇರೇ ಅಂತ ಹೇಳ್ತಾಯಿದ್ಲು. ಆದರೆ ನನಗೆ ಮಕ್ಕಳಿಗೆ ರಜೆ ಇದ್ದಿದ್ರೆ ಸರಿ ಹೋಗ್ತಿತ್ತು. ಆದರೆ ಬೆಳಗ್ಗೆಗೆ ಸೋಮವಾರ ಆಗಿರೋದ್ರಿಂದ ರಜೆ ಬೇರೆ ಇರಲಿಲ್ಲ. ಮತ್ತು ಸ್ಕೂಲಲ್ಲಿ ಬೈತಾರೆ. ಅದಕ್ಕೋಸ್ಕರ ಒಂದೇ ಸಲ ರಿಂಗೆಲ್ಲ ಬದಲಾಯಿಸ್ಕೊಂಡು ಹಾರ ಎಲ್ಲ ಬದಲಾಯಿಸ್ಕೊಂಡಾದಮೇಲೆ ನಾವು ಕೂಡ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸು ಎಲ್ಲರೂ ಕೂಡ ಹೋಗೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಆದರೆ ಜಾಸ್ತಿ ಜನ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ. ಚೈತ್ರ ಮತ್ತು ಸುಷ್ಮಾ ಮತ್ತು ದೀಪರಾಣಿ, ನಾನು ಮತ್ತು ಶಶಿಕಲಾ 5 ಜನ ಬಂದಿದ್ದು. ಯಾರು ಕೂಡ ಪಾಪ ಎಲ್ಲರಿಗೂ ಕೂಡ ಎಲ್ಲರ ಎಂಗೇಜ್ಮೆಂಟು ಮದುವೆ ಫಂಕ್ಷನ್ಗೆಲ್ಲ ಹೋಗಿದ್ದಾಳೆ. ಆದರೆ ಯಾರೂ ಕೂಡ ಬಂದೇ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಎಂಗೇಜ್ಮೆಂಟ್ಗೆ ಅಷ್ಟು ಯಾರೂ ಬರಲ್ಲ, ಎಲ್ಲ ಮದುವೆಗೆ ಬರೋದು ಅಂದ್ಕೊಂಡು ಯಾರೂ ಕೂಡ ಬಂದಿರಲಿಲ್ಲ. ಬರೀ 5 ಜನ ಫ್ರೆಂಡ್ಸ್ ಬಂದಿದ್ದು. ಎಲ್ಲರೂ ಕೂಡ ಫ್ರೆಂಡ್ಸ್ ಎಲ್ಲರೂ ಕೂಡ ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನನಗಂತೂ ಊಟ ತುಂಬ ಇಷ್ಟ ಆಯಿತು. ಹುಡುಗಿ ನಮ್ಮೂರು, ಅಂದರೆ ಅಮ್ಮನೂರು, ಅಂದರೆ ನನ್ನ ಫ್ರೆಂಡ್ಸು. ಹುಡುಗ ಅವ್ರ ಕಡೆಯವರೇ, ಸಂಬಂಧಿಕರಲ್ಲೇ ಮದುವೆ ಆಗ್ತಾಯಿರೋದು. ಇದೇ ಮಂತಲ್ಲಿ ಕೊನೆಯಲ್ಲಿ ಮದುವೆ ಕೂಡ ಇದೆ. ಇವಾಗ ನಾನು ನಮ್ಮ ಫ್ರೆಂಡ್ಸು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಇವಾಗ ನಮ್ಮ ಚಿಕ್ಕಪ್ಪ ಇದ್ದರು, ಅಂದರೆ ನನ್ನ ಫ್ರೆಂಡ್ಸ್ ಪಕ್ಕದಲ್ಲಿ ಕೂತಿದ್ದಾಳೆ ಅಲ್ವಾ, ಅವ್ರ ಹಸ್ಬೆಂಡೇ ಕರ್ಕೊಂಡು ಬಂದಿದ್ದು ಇಲ್ಲಿ ಇದಕ್ಕೆ ಇಬ್ಬರೂ ಕೂಡ. ಇವಾಗ ಇಬ್ಬರು ಕೂಡ ಅವ್ರ ಜೊತೆಲೇ ಈಗ ನಾನು ವಾಪಸ್ಸು ಮನೆಗೆ ಹೋಗಿ ಮತ್ತೆ ನಾನು ಸ್ಯಾರಿ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಕೂಡ ಅಪ್ಪ ಬಸ್ ಸ್ಟ್ಯಾಂಡ್ ತನಕ ಬಂದುಬಿಟ್ಟು ಬಸ್ ಹತ್ತಿಸ್ಕೊಟ್ರು. ನಾನು ಮತ್ತು ನನ್ನ ಮಕ್ಕಳು ಎಲ್ಲರೂ ಕೂಡ ಮಳವಳ್ಳಿ ಬಸ್ ಸ್ಟ್ಯಾಂಡ್ಗೆ ಅಂತ ಬಂದುಬಿಟ್ಟು ಇವಾಗ ನಮ್ಮೂರು ಬಸ್ಗೆ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಬಸ್ ಕೂಡ ಬಂದಿರಲಿಲ್ಲ. ನನಗಂತೂ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಸದ್ಯ ಲೇಟ್ ಏನೋ ಆಗಿಲ್ಲ. ಇನ್ನೂ ಬಸ್ ಕೂಡ ನಮ್ಮೂರಿಗೆ 5:30 ಕೊನೆ ಲಾಸ್ಟ್ ಅಲ್ವಾ ಬಸ್ಸು, ಇನ್ನೂ ಬಂದಿರಲಿಲ್ಲ. ಆಮೇಲೆ ಬಂತು, ಹತ್ಕೊಂಡು ಇವಾಗ ಮನೆಗೆ ಅಂತ ಬರ್ತಾ ಇದ್ದೀವಿ. ನನ್ನ ಮಕ್ಕಳಂತೂ ಆಲ್ರೆಡಿ ಮನೆಗೆ ಹೋದರು. ಈಗ ನಾನೇ ಒಬ್ಬಳೇ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ.